ಪ್ರತಿ ವಾರದಂತೆ ಈ ವಾರವೂ ಸ್ಯಾಂಡಲ್ವುಡ್ ಅಂಗಳಕ್ಕೆ ಒಂದಷ್ಟು ಸಿನಿಮಾಗಳು ಲಗ್ಗೆ ಇಡ್ತಿದೆ. ಈ ವಾರ ಥಿಯೇಟರ್ಗೆ ಬರ್ತಿರುವ ಸಿನಿಮಾಗಳ ಒಟ್ಟು ಲೆಕ್ಕ 5. ಹಾಗಾದ್ರೆ ಜುಲೈ 3ರಂದು ರಿಲೀಸ್ ಆಗ್ತಿರುವ ಆ 5 ಸಿನಿಮಾಗಳು ಯಾವುವು, ಯಾವ ಚಿತ್ರದ ಹೈಪ್ ಹೇಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಮಿಸ್ ಮಾಡದೆ ನೋಡಿ. ಈ ವಾರ ರಿಲೀಸ್ ಆಗ್ತಿರುವ ಸಿನಿಮಾಗಳಲ್ಲಿ ಸೌಂಡ್ ಮಾಡ್ತಿರುವ ಮೊದಲನೇ ಸಿನಿಮಾ ಅಂದ್ರೆ ಅದು ಗ್ರಾಮಾಯಣ. ವಿನಯ್ ರಾಜ್ಕುಮಾರ್ ಹಾಗೂ ಮೇಘನಾ ಶೆಟ್ಟಿ ಜೋಡಿಯಾಗಿ ನಟಿಸಿರುವ ಈ ಚಿತ್ರ ಪಕ್ಕ ಗ್ರಾಮೀಣ ಸೊಗಡಿನ ಕತೆ ಹೊಂದಿದೆ. ದೇವನೂರು ಚಂದ್ರು ನಿರ್ದೇಶನದ ಈ ಚಿತ್ರಕ್ಕೆ 2 ಬಾರಿ ಮುಹೂರ್ತವಾಗಿ ಕಾರಣಾಂತರಗಳಿಂದ ಶೂಟಿಂಗ್ ನಿಂತಿತ್ತು. ಈಗ ಕೊನೆಗೂ ಅದ್ದೂರಿಯಾಗಿ ತೆರೆಗೆ ಬರ್ತಿದೆ. ಗ್ರಾಮಾಯಣ ಚಿತ್ರದ ಜೊತೆಗೆ ಜುಲೈ 3ರಂದು ತೆರೆಗೆ ಬರುವ ಮತ್ತೊಂದು ಸಿನಿಮಾ ಲವ್ ಸೀಸನ್. ಪೃಥ್ವಿಕ್ ನಿರ್ದೇಶನದ ಈ ಚಿತ್ರದ ಮೂಲಕ ಹೊಸಬರಾದ ಮುಕುಂದ್ ರಾಮಸ್ವಾಮಿ ನಾಯಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇವರಿಗೆ ಜೋಡಿಯಾಗಿ ದಿಯಾ ಕೀರ್ತಿ ಮತ್ತು ಚಂದನಾ ಗೌಡ ನಟಿಸಿದ್ದಾರೆ. ಹೊಸಬರ ಈ ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ ಗೆಲ್ಲುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇನ್ನು 3ನೆಯ ಸಿನಿಮಾ ಪಕ್ಕ ಆಕ್ಷನ್ ಪ್ರಿಯರಿಗಾಗಿ ಬರ್ತಿದೆ. ಅದೇ ಡೆಡ್ಲಿ ಕಿಲ್ಲರ್. ಸ್ಯಾಂಡಲ್ವುಡ್ನ ಪ್ರಖ್ಯಾತ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಅವರೇ ಆಕ್ಷನ್ ಕಟ್ ಹೇಳಿರುವ ಸಿನಿಮಾ ಇದು. ಅಭಯ್ ವೀರನ್ ನಾಯಕನಾಗಿ ಅಬ್ಬರಿಸಿದ್ರೆ ನಿರೀಕ್ಷಾ ಹಾಗೂ ಥ್ರಿಲ್ಲರ್ ಮಂಜು ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ 3 ಸಿನಿಮಾಗಳ ಜೊತೆಗೆ ಬಾಕ್ಸ್ ಆಫೀಸ್ ಪೈಪೋಟಿಗೆ ಇಳಿತಿರುವ ಇನ್ನುಳಿದ 2 ಚಿತ್ರಗಳಂದ್ರೆ ಒಂದು ಕಡೆ ಸಸ್ಪೆನ್ಸ್ ಕಥಾಹಂದರ ಹೊಂದಿರುವ ಅಪರಾಧಿ ನಾನಲ್ಲ, ಮತ್ತೊಂದು ಕಡೆ ವಿಭಿನ್ನ ಶೀರ್ಷಿಕೆಯ ನಮ್ ಕಾಲದಲ್ಲಿ ಹೀಗಿರಲಿಲ್ಲ ಬಿಡಿ. ಒಟ್ನಲ್ಲಿ ಈ ವಾರ ಜುಲೈ 3ರಂದು ಸ್ಯಾಂಡಲ್ವುಡ್ನಲ್ಲಿ ಬಿಗ್ ಫೈಟ್ ಇರೋದಂತೂ ಗ್ಯಾರಂಟಿ. ಒಂದು ಕಡೆ ಸ್ಟಾರ್ ನಟರ ಗ್ರಾಮೀಣ ಕತೆ, ಮತ್ತೊಂದೆಡೆ ಹೊಸಬರ ಲವ್ ಸ್ಟೋರಿ, ಇನ್ನೊಂದೆಡೆ ಧೂಳೆ ಬೆಸುವ ಆಕ್ಷನ್ ಧಮಾಕ. ಹಾಗಾದರೆ ವೀಕ್ಷಕರೇ, ಈ 5 ಸಿನಿಮಾಗಳಲ್ಲಿ ನೀವು ಮೊದಲು ಯಾವ ಸಿನಿಮಾ ನೋಡ್ತೀರಾ ಅಂತ ಕಮೆಂಟ್ ಮಾಡಿ.